ಉಡುಪಿಯಲ್ಲಿ ನಡೆಯುತ್ತಿರುವ ಲಕ್ಷ ಕಂಠ ಗೀತ ಬೃಹತ್ ಗೀತೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಇದೇ ಒಂದು ವೇದಿಕೆಯಲ್ಲಿ ಅವರು ಭಾಗವಹಿಸ್ತಾ ಇರುವಂತದ್ದು ನೀವು ನೋಡಬಹುದು. ನಾನೀಗ ಅದೇ ಒಂದು ವೇದಿಕೆಯಲ್ಲಿ ಇದ್ದೇನೆ. ಇದು ಒಂದು ಬೃಹತ್ ವೇದಿಕೆ ಸಿದ್ಧ ಮಾಡಲಾಗಿದೆ. 17 ವರ್ಷದ ಬಳಿಕ ಪ್ರಧಾನಿ ಮೋದಿ ಉಡುಪಿಯ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ವಾಯುಪಡೆಯ ಹೆಲಿಕಾಪ್ಟರ್ ಮೂಲಕ ಅವರು ಉಡುಪಿಗೆ ಬರಲಿದ್ದಾರೆ. ಉಡುಪಿಗೆ ಬಂದು ಉಡುಪಿಯಲ್ಲಿ ರೋಡ್ ಶೋ ನಡೆಯಲಿದೆ. ರೋಡ್ ಶೋ ಬಳಿಕ ಅವರು ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಅಂದ್ರೆ 17 ವರ್ಷದ ಬಳಿಕ ಪ್ರಧಾನಿ ಮೋದಿ ಈ ಒಂದು ಮಠಕ್ಕೆ ಭೇಟಿ ನೀಡ್ತಾ ಇರುವಂತ ಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾ ಇರುವಂತದ್ದು. ಯಾಕಂದ್ರೆ 2008ರಲ್ಲಿ ಅವರು ಗುಜರಾತ್ನ ಸಿಎಂ ಆದ ಸಂದರ್ಭದಲ್ಲಿ ಅವರು ಇಲ್ಲಿ ಭೇಟಿ ನೀಡಿದರು. ಆಗ ಇದೇ ಸುಗುಣೇಂದ್ರ ಸ್ವಾಮೀಜಿ ಅವರು, ಸುಗುಣೇಂದ್ರ ಶ್ರೀ ಅವರು ಅವರ ಪರ್ಯಾಯ ಇತ್ತು. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಭೇಟಿ ನೀಡಿದ್ರು. ಈಗ 17 ವರ್ಷದ ಬಳಿಕ ಸುಗುಣೇಂದ್ರ ಶ್ರೀ ಅವರ ಪರ್ಯಾಯ ಉತ್ಸವ ಸಂದರ್ಭದಲ್ಲಿಯೇ ಅವರು ಕೂಡ ಈಗ ಭೇಟಿ ನೀಡ್ತಾ ಇರುವಂತದ್ದು ನೀವು ನೋಡಬಹುದು. ಈ ಒಂದು ಬೃಹತ್ ವೇದಿಕೆಯಲ್ಲಿ ಈಗಾಗಲೇ ಎಲ್ಲವೂ ಸಿದ್ಧತೆಗಳನ್ನ ಪೂರ್ಣ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಇಲ್ಲಿ ಭೇಟಿ ನೀಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಎಲ್ಲ ಸೆಕ್ಯೂರಿಟಿಗಳನ್ನ ಚೆಕ್ ಮಾಡಲಾಗಿದೆ. ಯಾಕಂದ್ರೆ ತುಂಬಾ ಸೆಕ್ಯೂರಿಟಿ ಚೆಕ್ ಗಳನ್ನ ಮಾಡ್ತಾ ಇದ್ದಾರೆ. ಹದ್ದಿನ ಕಣ್ಣು ಇಡಲಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಮೇಲೂ ಹದ್ದಿನ ಕಣ್ಣಿಟ್ಟು ಇಲ್ಲಿ SPG ಅವರು ಚೆಕ್ ಮಾಡ್ತಾರೆ. ನೋಡಬಹುದು ಟೈಟ್ ಸೆಕ್ಯೂರಿಟಿ ಇರುವಂತದ್ದು. ಮತ್ತೆ ಮುಂಜಾನೆಯಿಂದಲೇ ಇಲ್ಲಿ ಗೀತ ಪಾರಾಯಣ ನಡೀತಾ ಇದೆ. ಮುಂಜಾನೆ ಭಕ್ತರು ಇಲ್ಲಿ ಬಂದು ಗೀತ ಪಾರಾಯಣ ಮಾಡ್ತಾ ಇರುವಂತದ್ದು. ಪ್ರಧಾನಿಯವರು ಇಲ್ಲಿಗೆ ಬಂದು 10 ಶ್ಲೋಕಗಳನ್ನ ಪಠನ ಮಾಡ್ತಾ ಇದ್ದಾರೆ. ಹಾಗೇನೆ ಅದಲ್ಲದೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಪಠನ ಅವರು ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಸಾವಿರಾರು ಜನರು ಇಲ್ಲಿ ಸೇರಿದ್ದಾರೆ. ಈ ಸರಿಸುಮಾರು 50,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಬಂದು ಈ ಗೀತ ಪಾರಾಯಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಜನ ನೋಡಬಹುದು, ಬೃಹತ್ ವೇದಿಕೆ ಮುಂದೆ ಜನರು ಕಿಕ್ಕಿರಿದು ತುಂಬಿರುವಂತದ್ದು. ಈಗಾಗಲೇ ಬಂದು ಜನರು ಸೇರಿರುವಂತದ್ದು. ಭಕ್ತರು ಬಂದಿದ್ದಾರೆ. ಮೋದಿ ಅವರ ನೋಡ್ಲಿಕ್ಕೂ ಬಂದಿದೆ. ಯಾಕಂದ್ರೆ ಮೋದಿ ಅವರು ಇಲ್ಲಿ ಗೀತ ಪಾರಾಯಣ ಮಾಡ್ತಾ ಇದ್ದಾರೆ. 10 ಶ್ಲೋಕಗಳನ್ನು ಅವರು ಹೇಳಲಿದ್ದಾರೆ. ಮತ್ತೆ ಅದಲ್ಲದೆ ಇಡೀ ಈ ಒಂದು ವೇದಿಕೆಯ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿರುವಂತದ್ದು. ಬಿಗಿ ಪೊಲೀಸ್ ಬಂದ ಅಷ್ಟೇ ಅಲ್ಲದೆ SPG ಅವರು ಕೂಡ ಪ್ರತಿಯೊಂದು ಆಗು ಹೋಗುಗಳ ಮೇಲೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾ ಇದ್ದಾರೆ ಅವರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟು ಪ್ರತಿಯೊಂದು ಚೆಕ್ ಮಾಡಿ ಒಳಗೆ ಬಿಡ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಅವರೊಂದಿಗೆ ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಉಡುಪಿ.